ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ SSLC ಪರೀಕ್ಷೆ 2024-25 ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಾನು SSLC 1 ಪಾರ್ಟ್ ಅಲ್ಲಿ ನಾನು ಏನು ಮಾಡಿದ್ದೀನಿ, 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೆ. ಸೊ ಅದನ್ನು ಕಂಟಿನ್ಯೂ ಮಾಡಿ ಇವತ್ತು 3, 4 ಮತ್ತು 5 ಅಂಕದ ಪ್ರಶ್ನೆಗಳಿಗೆ ನೋಡೋಣ. ಆಲ್ರೆಡಿ ಎಲ್ಲ ವಿಷಯಗಳ ಕೀ ಆನ್ಸರ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ಹೋಗಿ ನೋಡಿ, ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ತಪ್ಪದೇ ನೋಡಿದರೆ ಮಾತ್ರ ಇದರದ್ದು ಕಂಟಿನ್ಯೂಯೇಷನ್ ಪಾರ್ಟ್ ನಿಮಗೆ ಸಿಗ್ತದೆ. 25ನೇ ಪ್ರಶ್ನೆಯಿಂದ ನಾನು ಏನು ಮಾಡ್ತಾ ಇದ್ದೀನಿ, 3 ಅಂಕದ ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. 25 ಸಾಮಾಜಿಕ ಸುಧಾರಣಾ ಚಳವಳಿ ಹಾಗೂ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಿ ಬೆಸೆಂಟ್ ರವರ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಅವರು ಸಮಾನತೆ ಮತ್ತು ಸಹೋದರತೆಯನ್ನು ಪ್ರಚಾರ ಮಾಡಿದ್ರು. ಬನಾರಸಿನಲ್ಲಿ ಕೇಂದ್ರೀಯ ಹಿಂದೂ ಕಾಲೇಜ್ ಸ್ಥಾಪಿಸಿದ್ರು. 1916ರಲ್ಲಿ ಹೋಮ್ ರೂಲ್ ಚಳವಳಿ ಪ್ರಾರಂಭಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಕೊಟ್ಟರು. ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದ್ರು. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದ್ರು. ಆನಿ ಬೆಸೆಂಟ್ 1917ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರಿಬೇಕಿತ್ತು. ಇಲ್ಲಿ ಅಥವಾ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ವಿವರಿಸಲಿಕ್ಕೆ ಕೊಟ್ಟಿದ್ದಾರೆ. ಏನು ಬರಿಬಹುದು ಇಲ್ಲಿ? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನೇ ಪಡೆದೇ ತೀರುವೆ ಅಂತ ಹೇಳ್ತಾರೆ. ಪೂರ್ಣ ಸ್ವರಾಜ್ಯ, ಜನಸಾಮಾನ್ಯರನ್ನ ಸಂಘಟಿಸ್ತಾರೆ, ಧಾರ್ಮಿಕ ಆಚರಣೆಗಳನ್ನ ಆರಂಭ ಮಾಡ್ತಾರೆ. ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆ ಪ್ರಾರಂಭ ಮಾಡ್ತಾರೆ. ಗೀತಾ ರಹಸ್ಯ ಪುಸ್ತಕ ಬರೀತಾರೆ. ಗಣೇಶ ಮತ್ತೆ ಶಿವಾಜಿ ಜಯಂತಿ ಆಚರಣೆಗಳನ್ನ ಮಾಡ್ತಾರೆ. ಪ್ರಶ್ನೆ 26 ಗ್ಲೋಬಲ್ ಪ್ರೊಸಿಜನ್ ಸಿಸ್ಟಮ್ GPS ನ ಉಪಯೋಗಗಳನ್ನು ಕೇಳಿದ್ದಾರೆ. ಇದು ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಸ್ಥಾನವನ್ನು ಗುರುತಿಸ್ತದ. ಅರಣ್ಯ ಮತ್ತು ಪರ್ವತ ಚಾರಣ ಮಾಡುವವರಿಗೆ ಅನುಕೂಲ. ಸೈನಿಕರು, ವೈಮಾನಿಕರು, ಮೀನುಗಾರರಿಗೆ ಸರಿಯಾದ ಮಾರ್ಗ ಕೊಡ್ತದ. ಸಾರಿಗೆ ನಿರ್ವಹಣೆಯಲ್ಲಿ ಇದರ ಬಳಕೆ ಹೆಚ್ಚು. ನಗರಗಳಲ್ಲಿ ಮನೆ ಬಾಗಿಲ ಸೇವೆ ಕೊಡ್ತದೆ. ಗೂಗಲ್ ಮ್ಯಾಪ್ನಂಥ ವ್ಯವಸ್ಥೆಗೆ ಅನುಕೂಲ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು. ಚಂಡಮಾರುತದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ಒಂದು 6 ಪಾಯಿಂಟ್ಸ್ ಬರೀಬೇಕು. ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದುತ್ತದೆ. ಅಪಾರ ಸಾವು ನೋವು. ಸಾಗರದ ಅಲೆಗಳು ಒಳನಾಡಿಗೆ ಚಾಚಿ ಜಲರಾಶಿಗಳು ಲವಣಯುಕ್ತವಾಗ್ತವೆ. ಬೆಳೆಗಳು ಸಂಪೂರ್ಣ ನಾಶ. ಸಾರಿಗೆ ಸಂಪರ್ಕ, ವಿದ್ಯುತ್ ಸೌಕರ್ಯ, ಜನಜೀವನ ಅಸ್ತವ್ಯಸ್ತ. ಚಂಡಮಾರುತಗಳು ನಿಂತ ನಂತರ, ಸತ್ತ ನಂತರ ಸಾಂಕ್ರಾಮಿಕ ರೋಗಗಳು ಅಪಾರ ಹಾನಿಯನ್ನು ಉಂಟು ಮಾಡ್ತವೆ ಅನ್ನೋದನ್ನು ಬರಿಬೇಕಿತ್ತು. 27 ಭಾರತ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಎಂಬುದನ್ನು ಸಮರ್ಥಿಸಿರಿ. ಇಲ್ಲಿ ಏನು ಬರಿಬಹುದು ಅಂದರೆ, ರಾಷ್ಟ್ರೀಯ ಆದಾಯದ ಬೆಳವಣಿಗೆಯಾಗಿದ್ದು ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದಿಂದ ಆದಾಯ ಬರ್ತದೆ. ರಾಷ್ಟ್ರೀಯ ಆದಾಯಕ್ಕೆ ಸೇವಾ ವಲಯ ಅಧಿಕ ಕೊಡುಗೆ ನೀಡಿದ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ 5 ಪಟ್ಟು ಹೆಚ್ಚಳ. ಕೈಗಾರಿಕಾ ಮತ್ತು ಸೇವಾ ವಲಯಗಳ ವಿಸ್ತರಣೆಯಿಂದ ಉದ್ಯೋಗಾವಕಾಶದ ಹೆಚ್ಚಳ. ಬಡತನ ನಿರ್ಮೂಲನೆ ಹಾಗೂ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಮೂಲಕ ಈ ಗ್ರಾಮೀಣ ಉದ್ಯೋಗಾವಕಾಶಗಳನ್ನು ಒದಗಿಸ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯದ. ಭಾರತವು ತಂತ್ರಜ್ಞಾನದ ಸೇವೆಯನ್ನು ಇಂಜಿನಿಯರಿಂಗ್ ಸರಕುಗಳನ್ನು ರಫ್ತು ಮಾಡ್ತದೆ. ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣ ಹೆಚ್ಚಳ. ಶಿಶು ಮರಣ ಮತ್ತು ತಾಯಂದಿರ ಮರಣ ದರ ಕಡಿಮೆ. ಜನಸಂಖ್ಯಾ ಬೆಳವಣಿಗೆ ದರ ಇಳಿಕೆ. ಸುಮಾರು ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ, ಅದನ್ನು ನೋಡಿಕೊಂಡು ಬರೀರಿ. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಬಹುಮುಖ್ಯ ಪಾತ್ರವನ್ನು ವಹಿಸಿದಾವೆ, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಸೊ ಏನೆಲ್ಲ ಬರೀತೀರಾ ಅಂತಂದರೆ, ಇಲ್ಲಿ ಗ್ರಾಮಗಳಿಗೆ ರಸ್ತೆ, ಚರಂಡಿ ನೀರು, ಕುಡಿಯುವ ನೀರು, ಬೀದಿ ದೀಪ, ಮೂಲ ಸೌಕರ್ಯಗಳ ಅಭಿವೃದ್ಧಿ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ, ವಯಸ್ಕರ ಶಿಕ್ಷಣ ಕೊಡ್ತದೆ. ಕೃಷಿ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಅಭಿವೃದ್ಧಿ. ಕೆರೆಕಟ್ಟೆಗಳ ಮಾರುಕಟ್ಟೆಗಳ ನಿರ್ಮಾಣ, ಹೂಳು ತೆಗೆಯೋದು. ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆ ಅಭಿವೃದ್ಧಿ. ಪಡಿತರ ವ್ಯವಸ್ಥೆ ಬಲಪಡಿಸಿದ್ದಾರೆ. ಗ್ರಾಮಗಳಲ್ಲಿನ ವಯೋವೃದ್ಧರು, ಅಂಗವಿಕಲರು, ವಿಧವೆಯರನ್ನು ಗುರುತಿಸಿ ಸೌಲಭ್ಯವನ್ನು ಕೊಡ್ತದೆ. ಇನ್ನು ಬ್ಯಾಂಕ್ ಖಾತೆ ಹೊಂದಿರುವುದರ ಅನುಕೂಲಕರಗಳನ್ನು ಕೇಳಿದ್ದಾರೆ. ಸೊ ಏನು ಬರೀಬಹುದು? ಹಣದ ಭದ್ರತೆ ಕೊಡ್ತದೆ, ಹಣದ ಪಾವತಿ ಮಾಡ್ತದೆ, ಹಣ ವಸೂಲಿ ಮಾಡ್ತದೆ. ಬ್ಯಾಂಕ್ ಖಾತೆ ಹೊಂದಿದವರು ಸಾಲ ಪಡಿತಾರೆ. ವ್ಯವಹಾರ ಸಹಾಯಕ, ಭದ್ರತಾ ಕಪಾಟುಗಳನ್ನು ಸಹಿತ ಬ್ಯಾಂಕ್ಗಳನ್ನು ನಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಕೊಡ್ತದೆ. ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿ ಬಹುಮುಖ್ಯ ಪಾತ್ರ ನಿರ್ವಹಿಸ್ತಾನೆ ಹೇಗೆ ಅಂತ ಕೇಳಿದ್ದಾರೆ. ಉದ್ಯಮಿಯ ಕಾರ್ಯಗಳನ್ನು ಕೇಳಿದ್ದಾರೆ. ಈತ ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡ್ತಾನೆ. ಸ್ವಯಂ ಉದ್ಯೋಗ ಪ್ರಾರಂಭಿಸ್ತಾನೆ. ಅಧಿಕ ಪ್ರಮಾಣದ ಉದ್ಯೋಗ ಕೊಡ್ತಾನೆ. ದೇಶದ ನಿವ್ವಳ ದೇಶೀಯ ಉತ್ಪನ್ನ ತಲಾವರಮಾನ ಹೆಚ್ಚಳ ಮಾಡ್ತಾನೆ. ಬಂಡವಾಳ ಮತ್ತು ಕೌಶಲ್ಯವನ್ನು ಒಟ್ಟುಗೂಡಿಸ್ತಾನೆ. ಹೊಸ ವಸ್ತುಗಳು ಮತ್ತು ಸೇವೆಗಳನ್ನು ರೂಢಿಸ್ಕೊಳ್ತಾನೆ. ಉತ್ತಮ ವಸ್ತುಗಳನ್ನು ಮತ್ತು ಸೇವೆಗಳನ್ನು ರೂಢಿಸ್ತಾನೆ. ಉತ್ತಮ ವಸ್ತು ಕಡಿಮೆ ದರ ಕೊಡ್ತಾನೆ. ಕೈಗಾರಿಕೆ ಅಭಿವೃದ್ಧಿ. ಆದಾಯ ಮತ್ತು ಸಂಪತ್ತು ಕೇಂದ್ರೀಕರಣ ಕಡಿಮೆ. ರಫ್ತು ವ್ಯಾಪಾರದ ಹೆಚ್ಚಳ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನೇ ಬರೀಬೇಕು. ಇದೇ ಥರ ಪಾಯಿಂಟ್ಸ್ ಬರೀರಿ. ಇನ್ನು ಖಾಯಂ ಜಮೀನ್ದಾರಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್.
ಖಾಯಂ ಜಮೀನ್ದಾರಿ ಪದ್ಧತಿ ಕಾರ್ನ್ವಾಲಿಸ್ ಜಾರಿಗೆ ತಂದ, ರೈತವಾರಿ ಅಲೆಕ್ಸಾಂಡರ್ ರೀಡ್ ಮತ್ತು ಮನ್ರೋ ಜಾರಿಗೆ ತಂದರು. ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಮತ್ತು ಬಿಹಾರದಲ್ಲಿ ಜಾರಿಯಾಯಿತು, ರೈತವಾರಿ ಬಾರಾಮಹಲ್ ಮದ್ರಾಸ್ನಲ್ಲಿ ಜಾರಿ. ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಜಮೀನ್ದಾರ್ ಭೂಮಾಲೀಕನಾದ, ರೈತವಾರಿದಿಂದ ರೈತನೇ ಭೂಮಾಲೀಕನಾದ. ಇಲ್ಲಿ ಸರ್ಕಾರ ಮತ್ತು ರೈತನ ನಡುವೆ ಭೂಮಾಲೀಕನಿದ್ದ, ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕ ಇತ್ತು. ಇದು ನಿಗದಿತ ಮೊತ್ತಕ್ಕಿಂತ ಹೆಚ್ಚು ವಸೂಲಿ, ಇದು ಹೆಚ್ಚಿನ ವಾರ್ಷಿಕ ಮೊತ್ತವನ್ನು ನಿಗದಿ ಮಾಡಿದರು. ಅತಿವೃಷ್ಟಿ ಅನಾವೃಷ್ಟಿಯಲ್ಲೂ ಕಂದಾಯ ವಸೂಲಿ, ಇಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಲ್ಲಿ ಕಂದಾಯದ ಮರುಪಾವತಿ. ರೈತರ ಬಹುಮುಖಿ ಶೋಷಣೆ, ರೈತರು ಸಾಲದ ಸುಳಿಗೆ ಸಿಲುಕ್ತಾರೆ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು. ಪ್ಲಾಸಿ ಕದನ ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪಿಸಲು ಮೊದಲ ಹೆಜ್ಜೆಯಾಯಿತು. ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಕೇಳಿದರೆ ವೆರಿ ಸಿಂಪಲ್, ಪ್ಲಾಸಿ ಕದನದ ಪರಿಣಾಮಗಳನ್ನು ಬರೀರಿ. ಅಂದರೆ ಭಾರತೀಯರಲ್ಲಿರ್ತಕ್ಕಂಥ ಅನೈಕತೆ ಪ್ರದರ್ಶನವಾಗ್ತದೆ, ಅಸಂಘಟನೆ, ವ್ಯಾಪಾರ ವರ್ಗದಲ್ಲಿನ ಲೋಭಿ, ಮೀರ್ ಜಾಫರ್ ಬಂಗಾಳದ ನವಾಬರಾಗ್ತಾನೆ, ಕಂಪನಿ ಬಂಗಾಳದ ಪ್ರಾಂತದಲ್ಲಿ ವ್ಯಾಪಾರ ನಿರ್ವಹಿಸಲು ನಿರ್ಬಂಧಿತ ಹಕ್ಕು ಪಡಿತದ, ಸಿರಾಜ್ ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿ ಕೊಡ್ತಾನೆ. ಈ ಕದನದ ನಂತರ ಬಂಗಾಳದ ನವಾಬ ಅಧಿಕಾರ ಕಳೆದುಕೊಳ್ತಾನೆ. ಬ್ರಿಟಿಷರು ಬಂಗಾಳದ ವಾಸ್ತವಿಕ ಶಕ್ತಿಯಾಗಿ ಹೊರಹೊಮ್ಮಿಸ್ತಾರೆ. ಇದರ ಆಧಾರವಾಗಿ ಇಂದು ಬ್ರಿಟಿಷರು ಹಂತ ಹಂತವಾಗಿ ತಮ್ಮ ಆಡಳಿತವನ್ನು ಇಡೀ ಭಾರತಕ್ಕೆ ವಿಸ್ತರಿಸ್ತಾರೆ ಅಂತಕ್ಕಂಥದ್ದು ಪ್ಲಾಸಿ ಕದನದ ಪರಿಣಾಮಗಳನ್ನು ಬರೆದ್ರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮ ಕೈಗೊಂಡಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಲಿಂಗ ತಾರತಮ್ಯವನ್ನು ನಿವಾರಣೆಗೆ ಕ್ರಮಗಳು. ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸ್ಥಾಪನೆ ಇಲಾಖೆಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ, ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ, ಸಖಿ ಒನ್ ಸ್ಟ್ಯಾಂಪ್ ಸೆಂಟರ್ಗಳ ಸ್ಥಾಪನೆ, 2005ರಲ್ಲಿ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳಾ ರಕ್ಷಣಾ ಕಾಯ್ದೆ ಜಾರಿಗೆ, 2013ರಲ್ಲಿ ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಮಹಿಳಾ ಆಯೋಗಗಳ ಸ್ಥಾಪನೆ, ಮಹಿಳಾ ಸಹಾಯವಾಣಿ 1091 ಸೌಲಭ್ಯ, ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮಹಿಳಾ ಮೀಸಲಾತಿ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನವಾಗಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಕಾನೂನು ಕಾಯ್ದೆಗೆ ಬದ್ಧತೆಗೆ ಇರ್ತಾರೆ, ಕಾನೂನು ಕಾಯ್ದೆ ಇಲ್ಲ. ಅಧಿಕಾರ ಏನಿ ಶ್ರೇಣಿ ವ್ಯವಸ್ಥೆ, ಇಲ್ಲಿ ಅಧಿಕಾರ ಏನಿ ಶ್ರೇಣಿ ವ್ಯವಸ್ಥೆ ಇಲ್ಲ. ವಿಶೇಷ ಪರಿಣತಿ ತರಬೇತಿ ಬೇಕು, ಇಲ್ಲಿ ಯಾವುದೇ ಅರ್ಹತೆನೇ ಬೇಕಿಲ್ಲ. ನಿಗದಿತ ವೇತನ ಭತ್ಯೆ ಕೊಡ್ತಾರೆ, ಇಲ್ಲಿ ಯಾವುದೇ ವೇತನ ಭತ್ಯೆ ಇಲ್ಲ. ಆಮೇಲೆ ಇಲ್ಲಿ ನೌಕರಸ್ಥರು ಬರ್ತಾರೆ, ಇಲ್ಲಿ ದಿನಗೂಲಿಗಳು ಬರ್ತಾರೆ. ಇಲ್ಲಿ ಉದ್ಯೋಗಪತಿಗಳಿಂದ ಹೆಚ್ಚು ಶೋಷಣೆ ಇರೋದಿಲ್ಲ, ಇಲ್ಲಿ ಹೆಚ್ಚು ಶೋಷಣೆ ಇರ್ತದೆ. ಸಾಮಾಜಿಕ ಭದ್ರತೆ ಅದ, ಸಾಮಾಜಿಕ ಭದ್ರತೆ ಇಲ್ಲ. ನೋಂದಣಿ ಅಗತ್ಯವದ, ಇಲ್ಲಿ ಯಾವುದೇ ನೋಂದಣಿನೇ ಇಲ್ಲ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು. ಸುಮಾರು ಉತ್ತರಗಳನ್ನು ಕೊಟ್ಟಿದ್ದಾರೆ, ಸೊ ನೋಡ್ಕೊಂಡು ಬರೀರಿ. ಮಣ್ಣಿನ ಸಂರಕ್ಷಣೆ ಅತಿ ಅವಶ್ಯಕ ಏಕೆ ಅಂತ ಕೇಳಿದ್ದಾರೆ. ಇಳಿಜಾರಿಗೆ ಅಡ್ಡಗಾಲಿಗೆ ಉಳುಮೆ ಮಾಡೋದು, ಅಡ್ಡಬದು ನಿರ್ಮಿಸೋದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶ ತಡೆಯೋದು, ಅರಣ್ಯದ ಬೆಳವಣಿಗೆ ಪ್ರೋತ್ಸಾಹ, ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಿಸೋದು, ನೀರಿನ ಯೋಜಿತ ಬೆಳವಣಿಗೆ, ಚೆಕ್ ಡ್ಯಾಮ್ ನಿರ್ಮಾಣ ಅಂತ ಬರೆದ್ರೆ ಸಾಕು. ಇನ್ನು 4 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಒಟ್ಟು 16 ಅಂಕಗಳನ್ನು ಗಳಿಸಬಹುದು. 34ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಫಸ್ಟ್ ಆರ್ಥಿಕ ಕಾರಣಗಳನ್ನು ನೋಡೋಣ. ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳ ಕ್ಷೀಣ, ಇಂಗ್ಲೆಂಡ್ ಕೈಗಾರಿಕೆಗಳ ಕಾರ್ಯಾಗಾರ, ಗೃಹ ಕೈಗಾರಿಕೆಗಳ ನಾಶ, ದುಬಾರಿ ಸುಂಕ, ಜಮೀನ್ದಾರರು ಕೃಷಿಕರನ್ನು ಶೋಷಣೆ ಮಾಡಿದ, ಇನಾಮ್ ಆಯೋಗ, ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ. ಸೈನಿಕ ಕಾರಣಗಳು, ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಚಿಂತಾಜನಕ ಸ್ಥಿತಿ, ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ ಬಡ್ತಿ ಭಾರತೀಯರಿಗೆ ಇಲ್ಲ, ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ರು, ಧಾರ್ಮಿಕವಾಗಿ ಭಾರತೀಯ ಸೈನಿಕರನ್ನ ಪ್ರಚೋದಿಸಿದ್ರು ಅಂತ ಬರಿಬಹುದು. ಇಲ್ಲಿ 6 ಕ್ವಶನ್ ಅದ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಏನು ಬರಿಬಹುದು ಅಂತಂದರೆ, ಅದು ಕೃಷಿ ಉತ್ಪನ್ನಗಳ ಬಳಕೆ, ಕೈಗಾರಿಕೆ ಪದಾರ್ಥಗಳ ಉಪಯೋಗ, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳ ಉತ್ಪಾದನೆಗೆ ಕೈಗಾರಿಕೆಗಳ ಮೇಲ್ದರ್ಜನೆ, ಹೊಸ ತಂತ್ರಗಾರಿಕೆ, ಉತ್ತಮ ಯುದ್ಧ ಸಾಮಗ್ರಿಗಳ ಉಪಯೋಗ, ಸೈನಿಕ ತರಬೇತಿ, ವಸಾಹತು ವಶದಲ್ಲಿದ್ದ ಭಾರತದ ಮಹತ್ತರ ಬದಲಾವಣೆ, ಮಿಲಿಟರಿ ಸಮವಸ್ತ್ರ ಧರಿಸಿದ ಭಾರತವನ್ನು ಅನೇಕ ರೀತಿಯ ಬದಲಾವಣೆ ನೋಡುತ್ತದೆ. ಈ ತನ್ನಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಚಿನ್ನದ ಗಣಿ ಸುಧಾರಣೆ, ಮಾರಿಕಣಿವೆ ಜಲಾಶಯ ನಿರ್ಮಾಣ, ರೈಲು ಮಾರ್ಗ, ಆಸ್ಪತ್ರೆ ಸ್ಥಾಪನೆ, ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ, ಬೆಂಗಳೂರಿನ ವಿದ್ಯುತ್ ಸರಬರಾಜು, ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ, ಶಿಕ್ಷಣ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆ, ಮೈಸೂರು ವಿಶ್ವವಿದ್ಯಾಲಯ, ವಿದ್ಯಾರ್ಥಿ ವೇತನ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬಾನು ಕಾರ್ಖಾನೆ, ನ್ಯಾಯ ವಿಧಾಯಕ ಸಭೆ ಅಂತ ಇತ್ತು.
8 ಪಾಯಿಂಟ್ ಬರೀಬೇಕು, ಬಟ್ ನಾವು ಬಹಳ ಕೊಟ್ಟಿದ್ದೀವಿ. ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಅದು ಕೊರಿಯಾ ವಿವಾದ, ಸೂಯೇಜ್ ಕಾಲುವೆ ಬಿಕ್ಕಟ್ಟು, ವಿಯೆಟ್ನಾಂ ಸಮಸ್ಯೆ ಬಗೆಹರಿಸದ, ಕಾಶ್ಮೀರ ಸಮಸ್ಯೆ ಮತ್ತು ಪ್ಯಾಲೆಸ್ತೈನ್ ಇಸ್ರೇಲ್ ಸಮಸ್ಯೆ ಬಗೆಹರಿಸದ, ನಿಶಸ್ತ್ರೀಕರಣದ ಸಾಧನೆ, ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ಮೂಲಕ ಆರ್ಥಿಕ ವ್ಯಾಪಾರ ಸಮಸ್ಯೆಗೆ ಪರಿಹಾರ, WHO ಮೂಲಕ ರೋಗ ನಿವಾರಣೆ, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ, ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನ, ವಸಾಹತುಶಾಹಿತ್ವ ಅಂತ್ಯವನ್ನು ಮಾಡದ, ವರ್ಣಭೇದ ನೀತಿ ಅಂತ್ಯ ಮಾಡದ, ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಸಹಿತ ಮಾಡಿದೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಈ ಕೆಂಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಏಕೆ ಕೇಳಿದರೆ ವ್ಯತ್ಯಾಸ ಬರೀಬೇಕು. ಕಪ್ಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರ್ತದೆ, ಬಟ್ ಕಪ್ಪು ಮಣ್ಣು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಇದು ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದವರೆಗೆ ಹಬ್ಬಿಕೊಂಡದ. ಇದು ಕಬ್ಬಿಣ, ಸುಣ್ಣ, ಮೆಗ್ನೀಸಿಯಂ ಕಾರ್ಬೋನೇಟ್ ಅಧಿಕ ಅದ. ಓಕೆನಾ. ಈ ಮಣ್ಣನ್ನು ಡೆಕ್ಕನ್ ಟ್ರಾಪ್ಟ್ ಅಂತ ಕೂಡ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. ಇದರಲ್ಲಿ ರಾಗಿ, ಹೊಗೆಸೊಪ್ಪು, ಎಣ್ಣೆ ಕಾಳುಗಳನ್ನು ಬೆಳೀತಾರೆ. ಇದರಲ್ಲಿ ಹತ್ತಿ, ಜೋಳ, ಗಾದ್ವು, ಈರುಳ್ಳಿ, ಮೆಣಸಿನಕಾಯಿ, ಹೊಗೆಸೊಪ್ಪುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಬೆಳೀತಾರೆ. ಸೊ ಒಟ್ಟಾರೆ ಅದಕ್ಕೆ ವಾಯುಗುಣ, ಕ್ಷೇತ್ರಗಳು, ಅವುಗಳನ್ನೆಲ್ಲ ನೀವೇನು ಮಾಡಬೇಕು, ಕಾಲಮ್ನಲ್ಲಿ ಹಾಕಿ ಬರಿಬೇಕು. ಲಾಸ್ಟ್ ಇಂಡಿಯನ್ ಮ್ಯಾಪ್ನಲ್ಲಿ ಏನು ಕೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಅಹಮದಾಬಾದ್ 82.30 ಪೂರ್ವ ರೇಖಾಂಶ, ವಿಶಾಖಪಟ್ಟಣಂ, ಭಾರತದ ಅತ್ಯಂತ ಹಳೆಯ ಬಂದರು ಬರ್ಣಪುರ್, ಗುವಾಹಟಿಗಳನ್ನು ಏನು ಮಾಡಿದ್ದಾರೆ ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಯಾವುದಾದರೂ 5 ನೋಡಿ, ಸ್ವಲ್ಪ ಮ್ಯಾಪ್ ಚೇಂಜ್ ಮಾಡಿದ್ದಾರೆ. ಯಾವುದಾದರೂ 5 ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಎಲ್ಲವನ್ನು ಗುರುತಿಸ್ಲಿಕ್ಕೆ ಹೋಗಬೇಡಿ ಉತ್ತರಗತ್ತೆ. ಓಕೆನಾ. ಸೊ ಇಲ್ಲಿ ಎಲ್ಲವನ್ನು ಕೂಡ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇಲ್ಲಿ ಎ ಇದೆ, ಬಿ, ನೆಕ್ಸ್ಟ್ 82.30 ರೇಖಾಂಶ, ಡಿ ಇದೆ, ಜಿ ಇದೆ, ಎಫ್ ಇದೆ. ಓಕೆ. ಎ ಅಂದರೆ ಏನದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಆಲ್ಮಟ್ಟಿ. ಓಕೆನಾ. ನೆಕ್ಸ್ಟ್ ಬಿ ಅಂದರೆ ಅಹಮದಾಬಾದ್, ಗುಜರಾತದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಮೇಡಮ್ 82.5 ಪೂರ್ವ ರೇಖಾಂಶ, ಇದು ಸಿ ತೋರಿಸಿದ್ದಾರೆ, ಇದು ಸಿ ಇಲ್ಲಿ ಬರ್ತದೆ. ನೆಕ್ಸ್ಟ್ ಡಿ ಅಂದರೆ ಯಾವುದು, ವಿಶಾಖಪಟ್ಟಣಂ, ಎಸ್ ಬಂದರು. ಇನ್ನು ನೆಕ್ಸ್ಟ್ ಜಿ ಅಂದರೆ ಗುವಾಹಟಿ, ಇಲ್ಲಿ ಬಂದಿರತಕ್ಕಂಥದ್ದು. ಎಫ್ ಅಂದರೆ ಬರ್ಣಪುರ್ ಅನ್ನೋದನ್ನು ಏನು ಮಾಡಿದ್ದಾರೆ ಗುರುತಿಸಿದ್ದಾರೆ. ಇಷ್ಟು ಏನು ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು